ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಜುಲೈ ತಿಂಗಳಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡಲಾಗ್ತಾ ಇದೆ. KPSC ಮತ್ತು ಈ KEA ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ರಿವಿಷನ್ ಈಸಿ ಆಗಲಿ ಅನ್ನುವ ಒಂದು ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಗಿದೆ. ಹಿಂದಿನ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿಕೊಂಡು ರಿವೈಸ್ ಮಾಡ್ಕೊಳ್ಳಿ. ಈ ರಿವಿಷನ್ ಸಿರೀಸ್ನ 5ನೇ ವಿಡಿಯೋ ಇದಾಗಿದ್ದು, ಇವತ್ತಿನ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ಎಷ್ಟು ಮೌಲ್ಯಕ್ಕಿಂತ ಹೆಚ್ಚಿನ ಸರಕುಗಳಿಗೆ ಕಂಪಲ್ಸರಿಯಾಗಿ ಇ-ವೇ ಬಿಲ್ಲನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ₹30,000, ಆಪ್ಷನ್ 2 ₹50,000, ಆಪ್ಷನ್ 3 ₹1,00,000 ಅಥವಾ ಆಪ್ಷನ್ 4 10,000ಕ್ಕಿಂತ ಹೆಚ್ಚಿನ ಸರಕುಗಳಿಗೆ ಕಂಪಲ್ಸರಿಯಾಗಿ ಇ-ವೇ ಬಿಲ್ ಬೇಕು ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಕರ್ನಾಟಕದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಅಂತರ್ರಾಜ್ಯ ಸರಕುಗಳ ಸಾಗಾಣಿಕೆ ಆಗಿರಬಹುದು ಅಥವಾ ಇಂಟ್ರಾಸ್ಟೇಟ್ ಅಂದರೆ ಒಂದು ರಾಜ್ಯದ ಒಳಗಡೆಯೇ ಸರಕುಗಳನ್ನು ಸಾಗಣೆ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಲಾಜಿಸ್ಟಿಕಲ್ ಪ್ರೊಸೆಸನ್ನು ನಡೆಸಬೇಕು ಅಂತಂದರೆ ಕಂಪಲ್ಸರಿಯಾಗಿ ಈ ಎಲೆಕ್ಟ್ರಾನಿಕಲಿ ಜನರೇಟೆಡ್ ಆದಂತಹ ಇ-ವೇ ಬಿಲ್ಲನ್ನು ಆ ವಾಹನ ಹೊಂದಿರುವಂತಹ ಅವಶ್ಯಕತೆ ಇದೆ. ಇದು ಕಂಪಲ್ಸರಿಯಾಗಿ ಈ ಇ-ವೇ ಬಿಲ್ಲನ್ನು ಜನರೇಟ್ ಮಾಡಿರಬೇಕು. ಎಷ್ಟು ಅಂತಂದರೆ ಸುಮಾರು 50,000 ಅಥವಾ ಅದಕ್ಕಿಂತ ಹೆಚ್ಚಾದಂತಹ ಮೌಲ್ಯದ ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡಬೇಕು ಅಂದರೆ ಕಂಪಲ್ಸರಿಯಾಗಿ ಇ-ವೇ ಬಿಲ್ಲನ್ನು ಜನರೇಟ್ ಮಾಡುವಂತಹ ಅವಶ್ಯಕತೆ ಇದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. 2018ನೇ ಇಸವಿಯಲ್ಲಿ ಏಪ್ರಿಲ್ 1, 2018ನೇ ಇಸವಿಯಲ್ಲಿ ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ನೆಟ್ವರ್ಕ್ನ ಮೂಲಕ ಕಂಪಲ್ಸರಿಯಾಗಿ ಅಂತರ್ರಾಜ್ಯ ಸಾಗಾಣಿಕೆ ಆಗಿರಬಹುದು ಅಥವಾ ರಾಜ್ಯದ ಒಳಗಡೆ ನಡೆಯುವಂತಹ ಈ ಸರಕುಗಳ ಸಾಗಾಣಿಕೆ ಆಗಿರಬಹುದು, ಇಂತಹ ಪ್ರೋಸೆಸ್ಗಳಲ್ಲಿ ಅಥವಾ ಇಂತಹ ವಿಧಾನಗಳಲ್ಲಿ ಸಾಗಾಣಿಕೆಯ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಈ ಇ-ವೇ ಬಿಲ್ಲನ್ನು ಆ ವಾಹನ ಹೊಂದುವಂತಹ ಅವಶ್ಯಕತೆಯನ್ನು ಕಡ್ಡಾಯಗೊಳಿಸಲಾಗಿತ್ತು. ಈ ಇ-ವೇ ಬಿಲ್ ಅಂತಂದರೆ ವಿದ್ಯುನ್ಮಾನವಾಗಿ ಅಥವಾ ಎಲೆಕ್ಟ್ರಾನಿಕಲಿ ಜನರೇಟೆಡ್ ಆದಂತಹ ಈ ಒಂದು ಬಿಲ್ಲನ್ನು 50,000 ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಸರಕುಗಳನ್ನು ಸಾಗಾಣಿಕೆ ಮಾಡಬೇಕು ಅಂತಂದರೆ ಕಡ್ಡಾಯವಾಗಿ ಆ ವ್ಯಕ್ತಿ ಅಥವಾ ಆ ಸಾಗಾಣಿಕೆ ಮಾಡುವಂತಹ ಸಿಬ್ಬಂದಿ ಹೊಂದಿರುವಂತಹ ಅವಶ್ಯಕತೆ ಇದೆ. ಇದರ ವ್ಯಾಲಿಡಿಟಿಯನ್ನು ಕೂಡ ಮೆನ್ಷನ್ ಮಾಡಲಾಗಿದ್ದು, ಪ್ರತಿ 100 ಕಿಲೋಮೀಟರ್ಗಳ ಸರಕು ಸಾಗಾಣಿಕೆ ಮತ್ತು 1 ದಿನದ ವ್ಯಾಲಿಡಿಟಿಯನ್ನು ಕೂಡ ಈ ಇ-ವೇ ಬಿಲ್ಗೆ ಮೆನ್ಷನ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, 2018ನೇ ಇಸವಿಯಲ್ಲಿ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ನೆಟ್ವರ್ಕ್ನ ಮೂಲಕ ಈ ಒಂದು ಎಲೆಕ್ಟ್ರಾನಿಕಲಿ ಜನರೇಟೆಡ್ ಇ-ವೇ ಬಿಲ್ಲನ್ನು ಹೊಂದುವಂಥ ಅವಶ್ಯಕತೆ ಕಂಪಲ್ಸರಿಯಾಗಿದೆ. ಇನ್ ಕೇಸ್ ಇ-ವೇ ಬಿಲ್ಲನ್ನು ಹೊಂದಿಲ್ಲ ಅಂತ ಈ ಸಿಬ್ಬಂದಿಗಳಿಗೆ ಗೊತ್ತಾದರೆ ಅವರ ಮೇಲೆ ಕಂಪಲ್ಸರಿಯಾಗಿ ₹10,000 ಅಥವಾ ಅದಕ್ಕಿಂತ ಹೆಚ್ಚಿನ ದಂಡವನ್ನು ವಿಧಿಸುವಂತಹ ಪ್ರಾವಧಾನವನ್ನು ಮೆನ್ಷನ್ ಮಾಡಲಾಗಿದೆ. ಸೊ ಇ-ವೇ ಬಿಲ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. AP-STAR 6E ಸ್ಯಾಟಲೈಟನ್ನು ಯಾವ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ ಅಥವಾ ಆಪ್ಷನ್ ಡಿ ಭಾರತ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಚೀನಾದಲ್ಲಿ AP-STAR 6E ಅನ್ನುವ ದೂರ ಸಂಪರ್ಕ ಅಥವಾ ಟೆಲಿಕಮ್ಯುನಿಕೇಷನ್ ಸ್ಯಾಟಲೈಟನ್ನು ಲಾಂಚ್ ಮಾಡಲಾಗಿತ್ತು. ಮುಖ್ಯವಾಗಿ ಬ್ರಾಡ್ಬ್ಯಾಂಡ್ನ ವೇಗವನ್ನು ಹೆಚ್ಚಿಸುವಂತಹ ಉದ್ದೇಶವನ್ನು AP-STAR 6E ಅನ್ನುವ ಉಪಗ್ರಹ ಹೊಂದಿದೆ. ಇದನ್ನು ಲೊಕೇಟ್ ಮಾಡಿದಂತಹ ಸ್ಥಳ ಎಲ್ಲಿ ಅಂತಂದರೆ ಬಾಹ್ಯಾಕಾಶದಲ್ಲಿ ಈ ಜಿಯೋ ಸ್ಟೇಷನರಿ ಕಕ್ಷೆ ಅಥವಾ ಭೂಸ್ಥಿರ ಕಕ್ಷೆಗೆ AP-STAR 6E ಅನ್ನುವ ಉಪಗ್ರಹವನ್ನು ತಲುಪಿಸಲಾಗಿದೆ. ಇದು ಸಂಪೂರ್ಣವಾಗಿ ವಿದ್ಯುತ್ ಪ್ರೊಪಲ್ಷನ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿ ಗುರುತಿಸಿಕೊಳ್ಳುತ್ತೆ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚಿನ ಸಾಮರ್ಥ್ಯದ ಬ್ರಾಡ್ಬ್ಯಾಂಡ್ ಸೇವೆಯನ್ನು ಕಲ್ಪಿಸಿಕೊಡುವಂತಹ ಉದ್ದೇಶದಿಂದ AP-STAR 6E ಅನ್ನುವ ಸ್ಯಾಟಲೈಟನ್ನು ಚೀನಾದಿಂದ ಲಾಂಚ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ. ವಿಶಾಲ್ಗಢ್ ಕೋಟೆ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು.
ಸೊ ಈ ವಿಶಾಲ್ಗಢ ಕೋಟೆ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಗುಜರಾತ್ ಅಥವಾ ಆಪ್ಷನ್ ಡಿ ಕರ್ನಾಟಕ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ. ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯಲ್ಲಿ ವಿಶಾಲ್ಗಢ ಕೋಟೆ ಲೊಕೇಟ್ ಆಗಿದೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಮರಾಠ ಸಾಮ್ರಾಜ್ಯದ ವಿಶೇಷವಾಗಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ವಿಶಾಲ್ಗಢ ಕೋಟೆ ಮಹಾರಾಷ್ಟ್ರದ ಕೊಲ್ಲಾಪುರ್ ಜಿಲ್ಲೆಯಲ್ಲಿ ಲೊಕೇಟ್ ಆಗಿದೆ. 1058ನೇ ಇಸವಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅಂದರೆ ಮರಾಠ ಸಾಮ್ರಾಜ್ಯದ ಸ್ಥಾಪನೆಗಿಂತ ಮುಂಚೆಯೇ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಸಾಕಷ್ಟು ಮುಸ್ಲಿಂ ರಾಜವಂಶಗಳು ಮತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಆಡಳಿತವನ್ನು ಹೊಂದಿದಂತಹ ಮುಂದೆ ಮರಾಠರ ಒಂದು ವಿಶೇಷ ರಾಜಧಾನಿಯಾಗಿ ಕೂಡ ಈ ವಿಶಾಲ್ಗಢ ಫೋರ್ಟನ್ನು ನಾವು ಗುರುತಿಸಬಹುದಾಗಿದೆ. ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಮಂಜೀರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಕೇರಳ ಅಥವಾ ಆಪ್ಷನ್ ಡಿ ಮಹಾರಾಷ್ಟ್ರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ತೆಲಂಗಾಣದಲ್ಲಿ ಈ ಮಂಜೀರಾ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಇದು ಮೂಲತಃ ಮೊಸಳೆಯ ಅಭಯಾರಣ್ಯವಾಗಿ ಕೂಡ ಗುರುತಿಸಿಕೊಳ್ತಾ ಇತ್ತು. ಇತ್ತೀಚೆಗೆ ತೆಲಂಗಾಣದಲ್ಲಿರುವಂಥ ಈ ಮಂಜೀರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರಿಸಿಕೊಳ್ಳುವಂತಹ ಒಂದು ಅಧ್ಯಯನವನ್ನು ನಡೆಸಲಾಗಿದೆ ಅಂತ ಈ ಮಂಜೀರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ನಲ್ಲಿ ಬಂದಿತ್ತು. ಸಾಕಷ್ಟು ವೈವಿಧ್ಯಮಯವಾದಂತಹ ಪ್ರಾಣಿ ಪಕ್ಷಿಗಳನ್ನು ಸಸ್ಯವರ್ಗವನ್ನು ಹೊಂದಿರುವಂತಹ ಒಂದು ಅಭಯಾರಣ್ಯ ಮಂಜೀರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಂದಿನ ರಿವಿಷನ್ ಪ್ರಶ್ನೆ, ಅಪ್ಪರ್ ಸಿಯಾಂಗ್ ಜಲವಿದ್ಯುತ್ ಯೋಜನೆ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಅರುಣಾಚಲ್ ಪ್ರದೇಶ್, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್ ಅಥವಾ ಆಪ್ಷನ್ ಡಿ ಸಿಕ್ಕಿಂ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ. ಸಿಯಾಂಗ್ ನದಿಯನ್ನು, ಬ್ರಹ್ಮಪುತ್ರ ನದಿಯನ್ನು ಸಿಯಾಂಗ್ ಅಂತ ಅರುಣಾಚಲ್ ಪ್ರದೇಶದಲ್ಲಿ ಗುರುತಿಸಲಾಗುತ್ತೆ. ಸೊ ಇದೇ ಒಂದು ಸಿಯಾಂಗ್ ನದಿಗೆ ಅಡ್ಡಲಾಗಿ ಅಪ್ಪರ್ ಸಿಯಾಂಗ್ ಜಲವಿದ್ಯುತ್ ಯೋಜನೆಯನ್ನು ಅರುಣಾಚಲ್ ಪ್ರದೇಶದಲ್ಲಿ ಪ್ರಾರಂಭಿಸಲಾಗಿದೆ. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಸುಮಾರು 11,000 ಮೆಗಾವ್ಯಾಟ್ಗಳಷ್ಟು ಹೈಡ್ರೋ ಪವರ್ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡುವಂಥ ಉದ್ದೇಶದಿಂದ ಸಿಯಾಂಗ್ ಜಲವಿದ್ಯುತ್ ಯೋಜನೆಯನ್ನು ಅರುಣಾಚಲ್ ಪ್ರದೇಶದಲ್ಲಿ ಪ್ರಾರಂಭಿಸಲಾಗಿದೆ. ಸಿಯಾಂಗ್ ನದಿಯನ್ನು ನಾವು ಬ್ರಹ್ಮಪುತ್ರ ನದಿ ಅಂತ ಗುರುತಿಸ್ತೇವೆ. ಮುಂದಿನ ರಿವಿಷನ್ ಪ್ರಶ್ನೆ, ಅಸುರ ಅನ್ನುವ ಈ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಗ್ರೂಪ್, ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ ಕರಿತೇವೆ. ಸೊ ಈ ಅಸುರ ಅನ್ನುವ ಬುಡಕಟ್ಟು ಸಮುದಾಯದವರು ಯಾವ ರಾಜ್ಯದಲ್ಲಿ ವಾಸಿಸ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜಾರ್ಖಂಡ್, ಆಪ್ಷನ್ 2 ಒಡಿಶಾ, ಆಪ್ಷನ್ 3 ಛತ್ತೀಸ್ಗಢ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಈ ಮೇಲಿನ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಅಸುರ ಸಮುದಾಯದ ಬುಡಕಟ್ಟು ಸಮುದಾಯದ ಜನರನ್ನು ನಾವು ಕಾಣಬಹುದಾಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಭಾರತದ ಜಾರ್ಖಂಡ್, ಪಶ್ಚಿಮ ಬಂಗಾಳ, ಅಸ್ಸಾಂ, ಒಡಿಶಾ, ಮೇಘಾಲಯ ಮತ್ತು ಛತ್ತೀಸ್ಗಢದಲ್ಲಿ ಅಸುರ ಸಮುದಾಯವನ್ನು ನಾವು ಅಬ್ಸರ್ವ್ ಮಾಡಬಹುದಾಗಿದೆ. 2014ರಲ್ಲಿ ಇವರನ್ನು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸಲಾಗಿದ್ದು ಜಾರ್ಖಂಡ್ನಲ್ಲಿ ವಿಶೇಷ ದುರ್ಬಲ ಬುಡಕಟ್ಟು ಸಮುದಾಯದವರು ಅಂತ ಗುರುತಿಸಲಾಗುತ್ತೆ. ಜಾರ್ಖಂಡ್ನಲ್ಲಿರುವಂತಹ ಈ ಗುಮ್ಲಾ ಅನ್ನುವ ಸ್ಥಳದಲ್ಲಿ ವಾಸಿಸುವಂತಹ ಈ ಅಸುರ ಸಮುದಾಯದವರಿಗೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನ ಅಡಿಯಲ್ಲಿ 2006ರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ವಿಶೇಷ ಪ್ರಯೋಜನಗಳನ್ನು ಕೂಡ ನೀಡಲಾಗುವುದು ಅಂತ ಈ ಗುಮ್ಲಾ ಜಿಲ್ಲಾಡಳಿತದಿಂದ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಅಸುರ ಟ್ರೈಬಲ್ ಗ್ರೂಪ್ಸ್. ಇದು ಸಾಕಷ್ಟು ರಾಜ್ಯಗಳಲ್ಲಿ ವಾಸಿಸ್ತಾ ಇರುವಂತಹ ಒಂದು ಬುಡಕಟ್ಟು ಸಮುದಾಯ ಆಗಿದೆ. 2024ರ ಬಜೆಟ್ ಭಾಷಣದಲ್ಲಿ ಈ ಕೆಳಗಿನ ಯಾವ ಜನಸಂಖ್ಯಾ ಗುಂಪು ಅಥವಾ ಯಾವ ಒಂದು ಡೆಮೋಗ್ರಫಿಯ ಮೇಲೆ ಸ್ಪೆಸಿಫಿಕ್ ಆಗಿ ಫೋಕಸನ್ನು ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮಕ್ಕಳು ಮತ್ತು ಹಿರಿಯರ ಜನಸಂಖ್ಯಾ ಗುಂಪು, ಆಪ್ಷನ್ ಬಿ ಗರೀಬ್ ಅಥವಾ ಬಡವರು, ಮಹಿಳೆಯರು,
ಯುವ, ಯುವಕರು, ಅನ್ನದಾತ ಅಥವಾ ರೈತರು. ಸೊ ಆಪ್ಷನ್ ಬಿ ಗರೀಬ್, ಮಹಿಳಾಯೇ, ಯುವಕ್, ಅನ್ನದಾತ ಅಂತ ಇದೆ. ಆಪ್ಷನ್ ಸಿ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆಯ ಮೇಲೆ. ಆಪ್ಷನ್ ಡಿ ಉದ್ಯಮಿಗಳು ಮತ್ತು ಹೂಡಿಕೆದಾರರ ಮೇಲೆ ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಬಡವರ್ಗ, ಮಹಿಳೆಯರು, ಯುವಕರು ಮತ್ತು ರೈತರ ಮೇಲೆ ಫೋಕಸನ್ನು ಮಾಡುವುದರ ಮೂಲಕ 4 ಕಾಸ್ಟ್, ಮೇಜರ್ ಕಾಸ್ಟ್ ಅಂತ ಇದನ್ನು ವರ್ಗೀಕರಿಸಲಾಗಿದೆ. 2024-25 ಬಜೆಟ್ನಲ್ಲಿ ಅನ್ನದಾತ ಅಂತಂದರೆ ರೈತರು, ಗರೀಬ್ ಅಂದರೆ ಬಡವರು, 3ನೇ ಕ್ಯಾಟಗರಿಯಲ್ಲಿ ಮಹಿಳೆಯರು ಮತ್ತು 4ನೇ ಕ್ಯಾಟಗರಿಯಲ್ಲಿ ಯುವಕರು. ಸೊ ಈ ರೀತಿಯಾಗಿ 4 ಮೇಜರ್ ಕಾಸ್ಟ್ಗಳನ್ನಾಗಿ ಡಿವೈಡ್ ಮಾಡುವುದರ ಮೂಲಕ ಈ 2024-25 ಬಜೆಟನ್ನು ಫೋಕಸ್ ಮಾಡಲಾಗಿದೆ. ಈ ಕೆಳಗಿನ ವರ್ಗದವರಿಗೆ ಅನುಕೂಲ ಆಗುವಂತೆ ಈ ಬಜೆಟನ್ನು ಮಂಡನೆ ಮಾಡಲಾಗಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನಿನ್ನೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಈ ಬಜೆಟ್ ರಿಲೇಟೆಡ್ ಆದಂತಹ ರಿವಿಷನ್ ಪ್ರಶ್ನೆ, 2024-25 ಈ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಆದ್ಯತೆಯ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಫೋಕಸನ್ನು ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಬಿಲೋ ಸೆಕ್ಟರ್ ಈಸ್ ಫೋಕಸ್ಡ್ ಇನ್ ಬಜೆಟ್ 2024-25 ಅಂತ ಪ್ರಶ್ನೆ ಇದ್ದು, ಆಪ್ಷನ್ ಎ ಬಾಹ್ಯಾಕಾಶ ಪರಿಶೋಧನೆ, ಸ್ಪೇಸ್ ರಿಸರ್ಚ್ ಅಂತ. ಆಪ್ಷನ್ ಬಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ ಅಥವಾ ಉತ್ಪಾದನೆ ಮತ್ತು ಸೇವೆಗಳು. ಆಪ್ಷನ್ ಸಿ ಪ್ರವಾಸೋದ್ಯಮ ಅಭಿವೃದ್ಧಿ. ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ನೀಡಲಾಗಿದೆ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ ಸೆಕ್ಟರ್ ಅಥವಾ ಉತ್ಪಾದನಾ ಮತ್ತು ಸೇವಾ ಕ್ಷೇತ್ರದ ಮೇಲೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮೂಲಕ 2024-25 ಬಜೆಟನ್ನು ಘೋಷಣೆ ಮಾಡಲಾಗಿದೆ ಅಂತ ನಾವು ನಿನ್ನೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಮುಖ್ಯವಾಗಿ ಈ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ ಸೆಕ್ಟರ್, ಅದರಲ್ಲೂ ಕೂಡ ಈ ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್ಗಳ ಮೇಲೆ ಹೆಚ್ಚಿನ ಎಂಪ್ಯಾಸೈಸನ್ನು, ಒತ್ತನ್ನು ನೀಡುವುದರ ಮೂಲಕ ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಮೇಲೆ ಅವುಗಳ ಉತ್ತೇಜನವನ್ನು ನೀಡುವಂತಹ ಕೆಲವೊಂದಿಷ್ಟು ಕ್ರಮಗಳನ್ನು ಫೋಕಸ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ವಿಕಸಿತ್ ಭಾರತ್ ಅನ್ನುವ ಈ ಒಂದು ಅಂಬ್ರೆಲಾ ಅಡಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸಸ್ ಸೆಕ್ಟರ್ ಮೇಲೆ ಹೆಚ್ಚಿನ ಫೋಕಸನ್ನು ನೀಡಲಾಗಿದೆ. ಫಾರ್ ಎಕ್ಸಾಂಪಲ್, ಈ ಮುದ್ರಾ ಅನ್ನುವ ಯೋಜನೆಯ ಅಡಿಯಲ್ಲಿ 10 ಲಕ್ಷದವರೆಗಿನ ಸಾಲವನ್ನು ಈ MSME ಕೈಗಾರಿಕೆಗಳಿಗೆ ನೀಡಲಾಗ್ತಾ ಇದ್ದಂತಹ 10 ಲಕ್ಷದವರೆಗಿನ ಸಾಲವನ್ನು 20 ಲಕ್ಷದ ಮೊತ್ತಕ್ಕೆ ಏರಿಸಲಾಗಿದೆ ಈ ತರುಣ್ ಅನ್ನುವ ಕ್ಯಾಟಗರಿಯಲ್ಲಿ ಅಂತ ನಾವು ಡೀಟೇಲ್ ಆಗಿ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಈ ಸರ್ವಿಸಸ್ ಸೆಕ್ಟರ್ ಅಂದರೆ ಉತ್ಪಾದನಾ ಮತ್ತು ಸೇವಾ ಕ್ಷೇತ್ರದ ಮೇಲೆ ಹೆಚ್ಚಿನ ಒಂದು ಎಂಪ್ಯಾಸೈಸನ್ನು ನೀಡಲಾಗಿದೆ 2024-25 ಬಜೆಟ್ನಲ್ಲಿ ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಬಜೆಟ್ ಭಾಷಣದಲ್ಲಿ ಕೇಂದ್ರ ವಿತ್ತ ಸಚಿವರಿಂದ ಉಲ್ಲೇಖಿಸಲಾದಂತಹ ಪ್ರಮುಖ ಹಣದುಬ್ಬರ ಅಥವಾ ಕೋರ್ ಇನ್ಫ್ಲೇಷನ್ನ ದರ ಎಷ್ಟು? ವಾಟ್ ಈಸ್ ದ ರೇಟ್ ಆಫ್ ಕೋರ್ ಇನ್ಫ್ಲೇಷನ್ ವಿಚ್ ಈಸ್ ಮೆನ್ಷನ್ಡ್ ಇನ್ ಬಜೆಟ್ ಅಂತ ಇದೆ. ಆಪ್ಷನ್ ಎ 2.5%, ಆಪ್ಷನ್ ಬಿ 3.1%, ಆಪ್ಷನ್ ಸಿ 4.0% ಅಥವಾ ಆಪ್ಷನ್ ಡಿ 5.5% ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ 3.1%ನಷ್ಟು ಕೋರ್ ಇನ್ಫ್ಲೇಷನನ್ನು ಹೊಂದಿದೆ ಅಂತ ಅಧಿಕೃತವಾಗಿ ನಮ್ಮ ವಿತ್ತ ಸಚಿವರು ಅಥವಾ ಹಣಕಾಸು ಮಂತ್ರಿಗಳಿಂದ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಗ್ರಾಹಕ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಬರುವಂತಹ ಪ್ರಮುಖ ಬಾಸ್ಕೆಟ್ನಲ್ಲಿ ಇರುವಂತಹ ಸಾಮಗ್ರಿಗಳಲ್ಲಿ ಅಥವಾ ಪ್ರಾಡಕ್ಟ್ಸ್ ಅಥವಾ ಉತ್ಪನ್ನಗಳಲ್ಲಿ ಆಹಾರ ಮತ್ತು ಇಂಧನ, ಫುಡ್ ಆ್ಯಂಡ್ ಫ್ಯೂಯಲ್ ಇದನ್ನು ಎಕ್ಸ್ಕ್ಲೂಡ್ ಮಾಡಿದರೆ, ಇದನ್ನು ಅಂದರೆ ಆಹಾರ ಮತ್ತು ಇಂಧನವನ್ನು ಹೊರತುಪಡಿಸಿ ಉಳಿದಂತಹ ಈ
ಬಾಸ್ಕೆಟ್ನಲ್ಲಿ ಇರುವಂತಹ ಉತ್ಪನ್ನಗಳಲ್ಲಿ ಆಗುವಂತಹ ಬೆಲೆಯ ಏರಿಕೆಯನ್ನು ಕೋರ್ ಇನ್ಫ್ಲೇಷನ್ ಅಂತ ಕರೀತಾರೆ. ಸೊ ಈ ಕೋರ್ ಇನ್ಫ್ಲೇಷನ್ನ ದರ ಎಷ್ಟು ಅಂತಂದರೆ 3.1% ಅಂತ ಅಧಿಕೃತವಾಗಿ ಈ ಬಜೆಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ನಿನ್ನೆ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ 3.1% ಕೋರ್ ಇನ್ಫ್ಲೇಷನ್ ಅಂತ. ನಾನ್ ಫುಡ್ ನಾನ್ ಫ್ಯೂಯಲ್ ಅಂದರೆ ಈ ಆಹಾರ ಮತ್ತು ಇಂಧನವನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಆರ್ಟಿಕಲ್ಸ್ಗಳ ಒಂದು ಬೆಲೆಯಲ್ಲಿ ಆಗುವಂತಹ ಹೆಚ್ಚಳವನ್ನು ಕೋರ್ ಇನ್ಫ್ಲೇಷನ್ ಅಂತ ಕರೀತಾರೆ. ಅದರ ಪ್ರಮಾಣ ಎಷ್ಟಿದೆ ಅಂತಂದರೆ 3.1%ನಷ್ಟು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ಪ್ರಶ್ನೆ, ಈ ಭಾಷಣದಲ್ಲಿ ಅಥವಾ ಬಜೆಟ್ ಭಾಷಣದಲ್ಲಿ ಮೆನ್ಷನ್ ಮಾಡಲಾದಂತೆ ಬಜೆಟ್ನ ಮುಖ್ಯ ವಿಷಯ ಏನು? ವಾಟ್ ಈಸ್ ದ ಮೇನ್ ಥೀಮ್ ಆಫ್ ಬಜೆಟ್ 2024-25 ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಆರ್ಥಿಕ ಚೇತರಿಕೆ, ಎಕನಾಮಿಕಲ್ ಗ್ರೋತ್. ಆಪ್ಷನ್ ಬಿ ವಿಕಸಿತ ಭಾರತ ಅಥವಾ ಅಭಿವೃದ್ಧಿ ಹೊಂದಿದ ಭಾರತ. ಆಪ್ಷನ್ ಸಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ. ಆಪ್ಷನ್ ಡಿ ಡಿಜಿಟಲ್ ಇಂಡಿಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ವಿಕಸಿತ ಭಾರತ ಅಥವಾ ಅಭಿವೃದ್ಧಿ ಹೊಂದಿದ ಭಾರತ ಅನ್ನುವ ಥೀಮನ್ನು ಇಟ್ಕೊಂಡು 2024-25 ಬಜೆಟನ್ನು ಘೋಷಣೆ ಮಾಡಲಾಯಿತು ಅಥವಾ ಮಂಡನೆ ಮಾಡಲಾಯಿತು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ವಿಕಸಿತ್ ಭಾರತ್ ಅನ್ನುವ ಅಂಬ್ರೆಲಾನ ಅಡಿಯಲ್ಲಿ ಈ ಒಂದು ಸಾಕಷ್ಟು ಡೀಟೇಲ್ ಆದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಈ ಎಕನಾಮಿಕಲ್ ಸ್ಟಿಮ್ಯುಲಸ್ ಮಾಡುವಂತಹ ಕಾರ್ಯಕ್ರಮಗಳನ್ನು ಮೆನ್ಷನ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ಪ್ರಶ್ನೆ, 2024-25 ಆರ್ಥಿಕ ವರ್ಷಕ್ಕೆ ಅಂದಾಜು ಎಷ್ಟು ವೆಚ್ಚವನ್ನು ಎಸ್ಟಿಮೇಟ್ ಮಾಡಲಾಗಿದೆ ಅಂತ. ವಾಟ್ ಈಸ್ ದ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಇನ್ 2024-25 ಬಜೆಟ್ ಅಂತ, ಅಥವಾ ಎಕನಾಮಿಕಲ್ ಇಯರ್ ಅಂತ ಇದೆ, ಫೈನಾನ್ಷಿಯಲ್ ಇಯರ್ ಅಂತ. ಫೈನಾನ್ಷಿಯಲ್ ಇಯರ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಗುರುತಿಸಬೇಕು. ಆಪ್ಷನ್ ಎ 32.07 ಲಕ್ಷ ಕೋಟಿ, ಆಪ್ಷನ್ ಬಿ 48 ಲಕ್ಷ ಕೋಟಿ, ಆಪ್ಷನ್ ಸಿ 25 ಲಕ್ಷ ಕೋಟಿ ಅಥವಾ ಆಪ್ಷನ್ ಡಿ 40 ಲಕ್ಷ ಕೋಟಿ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ 48.21 ಲಕ್ಷ ಕೋಟಿ ರೂಪಾಯಿಗಳಷ್ಟು ಅಂದಾಜು ವೆಚ್ಚವನ್ನು 2024-25 ಆರ್ಥಿಕ ವರ್ಷದಲ್ಲಿ ಎಸ್ಟಿಮೇಟ್ ಮಾಡಲಾಗಿದೆ ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ಎಕ್ಸ್ಟರ್ನಲ್ ಬಾರೋವಿಂಗ್ಸನ್ನು ಹೊರತುಪಡಿಸಿ ಟೋಟಲ್ ರಿಸೀಟ್ಸ್ಗಳು 32 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕಲೆಕ್ಷನ್ ಆದರೆ, ಅಂದರೆ ರೆವೆನ್ಯೂ ಕಲೆಕ್ಟ್ ಆದರೆ, ಒಟ್ಟು 48.21 ಲಕ್ಷ ಕೋಟಿ ರೂಪಾಯಿಗಳಷ್ಟು ಎಸ್ಟಿಮೇಟ್ ಎಕ್ಸ್ಪೆಂಡಿಚರ್ಸನ್ನು ಅಥವಾ ಅಂದಾಜು ವೆಚ್ಚವನ್ನು ಎಸ್ಟಿಮೇಟ್ ಮಾಡಲಾಗಿದೆ, ಮೆನ್ಷನ್ ಮಾಡಲಾಗಿದೆ ಬಜೆಟ್ನಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದೇ ರೀತಿಯಾಗಿ ಈ ನೆಟ್ ಟ್ಯಾಕ್ಸ್ ರಿಸಿಟ್ಸ್ ಅಂದರೆ ಟ್ಯಾಕ್ಸ್ ಮೂಲಗಳಿಂದ, ತೆರಿಗೆ ಮೂಲಗಳಿಂದ ಪಡೆದುಕೊಳ್ಳಬಹುದಾದಂತಹ ಹಣ ಎಷ್ಟು ಅಂತಂದರೆ 25 ಲಕ್ಷ ಕೋಟಿ ರೂಪಾಯಿಗಳಷ್ಟು ಅಂತ ಅಂದಾಜನ್ನು ಮಾಡಲಾಗಿದೆ. ಸೊ 48.21 ಲಕ್ಷ ಕೋಟಿ ರೂಪಾಯಿ ಒಟ್ಟು ವೆಚ್ಚವನ್ನು ಬಜೆಟ್ನಲ್ಲಿ ಮಂಡನೆ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, 2024-25 ಎಷ್ಟು ಪ್ರಮಾಣದ ವಿತ್ತೀಯ ಕೊರತೆಯನ್ನು, ನಮ್ಮ GDPಯ ಎಷ್ಟು ಪ್ರಮಾಣದಷ್ಟು ವಿತ್ತೀಯ ಕೊರತೆಯನ್ನು ಅಂದಾಜಿಸಲಾಗಿದೆ ಅಂತ ಪ್ರಶ್ನೆ ಇದೆ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಆಪ್ಷನ್ ಎ 3.5%, ಆಪ್ಷನ್ ಬಿ 4.5%, ಆಪ್ಷನ್ ಸಿ 4.9% ಅಥವಾ ಆಪ್ಷನ್ ಡಿ 5.5% ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ. ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ನ 4.9%ನಷ್ಟು ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆಯನ್ನು 2024-25 ಅಂದಾಜಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. 4.9% ಈಸ್ ರೈಟ್ ಆನ್ಸರ್. ಫಿಸ್ಕಲ್ ಡೆಫಿಸಿಟ್ ವಿಲ್ ಬಿ 4.9% ಆಫ್ ಅವರ್ GDP. ಇದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಪ್ರಾಕ್ಸಿಮೇಟ್ಲಿ $3.5 ಟ್ರಿಲಿಯನ್ US ನಮ್ಮ ಭಾರತದ GDP ಇದ್ದು ಅದರ 4.9%ನಷ್ಟು ವಿತ್ತೀಯ ಕೊರತೆಯನ್ನು
ಈ 2024-25 ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ಅನುಭವಿಸಲಿದ್ದೇವೆ ಅಂತ ಬಜೆಟ್ನಲ್ಲಿ ಎಸ್ಟಿಮೇಟ್ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ಈ ವ್ಯಾಪಾರಗಳನ್ನು ಸುಲಲಿತ ಅಥವಾ ಸುಲಭ ಮಾಡುವಂತಹ ಉದ್ದೇಶದಿಂದ ಅಥವಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡುವಂತಹ ಉದ್ದೇಶದಿಂದ ಈ ಕೆಳಗಿನ ಯಾವ ಮಸೂದೆಯನ್ನು ಕಾರ್ಯಗತಗೊಳಿಸುವಂತಹ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜನ್ ವಿಶ್ವಾಸ್ ಬಿಲ್ 1.0, ಆಪ್ಷನ್ ಬಿ ಜನ್ ವಿಶ್ವಾಸ್ ಬಿಲ್ 2.0, ಆಪ್ಷನ್ ಸಿ ವ್ಯಾಪಾರ ಸುಧಾರಣೆಗಳ ಮಸೂದೆ, ಆಪ್ಷನ್ ಡಿ ಡಿಜಿಟಲ್ ಇಂಡಿಯಾ ಬಿಲ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ಜನ್ ವಿಶ್ವಾಸ್ ಬಿಲ್ 2.0 ಅನ್ನುವ ಈ ಒಂದು ಮಸೂದೆಯನ್ನು, ಈ ಬಿಲ್ಲನ್ನು ಪಾರ್ಲಿಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತಹ ಉದ್ದೇಶವನ್ನು ಪ್ರಕಟಿಸಲಾಗಿದೆ. ಇದರ ಮೂಲಕ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವ ಈ ಒಂದು ಸೆಕ್ಟರನ್ನು ಇಂಪ್ರೂವ್ ಮಾಡುವಂತಹ, ವರ್ಧನೆ ಮಾಡುವಂತಹ ಒಂದು ಗುರಿಯನ್ನು ಹೊಂದಲಾಗಿದೆ. ಜನ್ ವಿಶ್ವಾಸ್ ಬಿಲ್ 2.0 ಇಸ್ ರೈಟ್ ಆನ್ಸರ್. ಭಾರತದಲ್ಲಿ ಈ ಬಿಸ್ನೆಸ್ ರಿಫಾರ್ಮ್ ಆ್ಯಕ್ಷನ್ ಪ್ಲ್ಯಾನನ್ನು ಮತ್ತು ಡಿಜಿಟಲೈಸೇಷನನ್ನು ಇಂಪ್ಲಿಮೆಂಟ್ ಮಾಡುವಂತಹ ಉದ್ದೇಶದಿಂದ ಜನ್ ವಿಶ್ವಾಸ್ ಬಿಲ್ 2.0 ಅನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಮಸೂದೆಯನ್ನು ಪಾಸ್ ಮಾಡುವಂತಹ ಇಂಟ್ರೆಸ್ಟನ್ನು ನಿನ್ನೆ ಕೇಂದ್ರ ಸರ್ಕಾರದಿಂದ ಮಂಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಂದಿನ ರಿವಿಷನ್ ಪ್ರಶ್ನೆ, 2024-25 ವರ್ಷದ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ವಿಷಯವನ್ನು ಆದ್ಯತೆಯ ಪಟ್ಟಿಯಲ್ಲಿ ಗುರುತಿಸಲಾಗಿಲ್ಲ, ಪ್ರಯಾರಿಟಿ ಸೆಕ್ಟರ್ನಲ್ಲಿ ಗುರುತಿಸಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ನಗರಾಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್, ಆಪ್ಷನ್ ಬಿ ಹವಾಮಾನ ಬದಲಾವಣೆಯ ತಗ್ಗಿಸುವಿಕೆ ಅಥವಾ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್, ಆಪ್ಷನ್ ಸಿ ಶಕ್ತಿ ಭದ್ರತೆ ಅಥವಾ ಎನರ್ಜಿ ಸೆಕ್ಯೂರಿಟಿ, ಆಪ್ಷನ್ ಡಿ ನಾವೀನ್ಯತೆ ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ನೀಡಲಾಗಿದೆ. ಇನ್ನೋವೇಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಪಟ್ಟಿಯಲ್ಲಿ ಯಾವುದನ್ನು ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 2024-25 ವರ್ಷದಲ್ಲಿ ಯಾವುದೇ ರೀತಿಯಾಗಿ ನಾವು ಗೋತ್ರು ಮಾಡಿದರೆ ಈ ಕ್ಲೈಮೇಟ್ ಚೇಂಜ್ ಆ್ಯಕ್ಷನ್ ಆಗಿರ್ಬೋದು ಅಥವಾ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಮೆನ್ಷನ್ ಮಾಡಲಾಗಿಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಈ ಒಂದು ಯೋಜನೆಯ ಅಡಿಯಲ್ಲಿ ಎಷ್ಟು ಜನ ನಗರದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಅಗತ್ಯತೆಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಮಂಡಿಸಲಾಗಿದೆ ಬಜೆಟನ್ನು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 50 ಲಕ್ಷ, ಆಪ್ಷನ್ ಬಿ 1 ಕೋಟಿ ಜನರು, ಆಪ್ಷನ್ ಸಿ 2 ಕೋಟಿ ಜನ, ಆಪ್ಷನ್ ಡಿ 3 ಕೋಟಿ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ದೇಶದಾದ್ಯಂತ ಸುಮಾರು 1 ಕೋಟಿ ಕುಟುಂಬಗಳಿಗೆ ವಸತಿಯನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆ 2.0 ಅನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಪ್ರಕಟಣೆ ಮಾಡಲಾಗಿದೆ. ಆಪ್ಷನ್ ಬಿ 1 ಕೋಟಿ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ನಿನ್ನೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಪ್ರಧಾನಮಂತ್ರಿ ಆವಾಸ್ 2.0 ಅರ್ಬನ್ ಯೋಜನೆಯ ಅಡಿಯಲ್ಲಿ ದೇಶದಾದ್ಯಂತ ಸುಮಾರು 1 ಕೋಟಿ ನಗರದಲ್ಲಿರುವಂತಹ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ವಸತಿಯನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಲಾಗಿದೆ. ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೂಡಿಕೆಯನ್ನು ಮಾಡಲಾಗುವುದು ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ 1 ಕೋಟಿ ಜನ ಅಂದರೆ ಈ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇನ್ಕ್ಲೂಡ್ ಮಾಡಿದರೆ ಸುಮಾರು 3 ಕೋಟಿ ಹೆಚ್ಚುವರಿಯಾದಂತಹ ಮನೆಗಳನ್ನು ಘೋಷಣೆ ಮಾಡಲಾಗಿದೆ ನಿನ್ನೆ. ಆದರೆ ಸ್ಪೆಸಿಫಿಕ್ ಆಗಿ ಈ ನಗರ ಪ್ರದೇಶದಲ್ಲಿ ಫೋಕಸ್ ಮಾಡೋದಾದರೆ 1 ಕೋಟಿ ಜನರಿಗೆ ಅನುಕೂಲ ಆಗುವಂತೆ ಈ ಪ್ರಧಾನಮಂತ್ರಿ ಆವಾಸ್ ಅರ್ಬನ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. 2ನೇ ಹಂತ ಅಂದರೆ 2.0. ಮುಂದಿನ ರಿವಿಷನ್ ಪ್ರಶ್ನೆ, ಬೀದಿ ಬದಿ ವ್ಯಾಪಾರಿಗಳ ಅಭಿವೃದ್ಧಿಯನ್ನು ಬೆಂಬಲಿಸುವಂತೆ ಈ ಕೆಳಗಿನ ಯಾವ ಯೋಜನೆ ಸಪೋರ್ಟ್ ಮಾಡುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಆಪ್ಷನ್ ಬಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ, ಆಪ್ಷನ್ ಸಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ,
ಆಪ್ಷನ್ ಡಿ ಆತ್ಮನಿರ್ಭರ್ ಭಾರತ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಯೋಜನೆಯ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಟ್ರೀಟ್ ವೆಂಡರ್ಸ್ ಡೆವಲಪ್ಮೆಂಟ್ಗಾಗಿ ಸಪೋರ್ಟ್ ನೀಡುವಂತಹ ಒಂದು ಯೋಜನೆ ಸ್ವನಿಧಿ ಅನ್ನುವ ಯೋಜನೆ, PM ಸ್ವನಿಧಿ ಅಂತ ಕೂಡ ಇದನ್ನು ಕರೀತಾರೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 2020ನೇ ಇಸವಿಯಲ್ಲಿ ಲಾಕ್ಡೌನ್ ಓಪನ್ ಆದಾಗ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಜೀವನೋಪಾಯವನ್ನು ಪುನರಾರಂಭಿಸುವಂತಹ ಉದ್ದೇಶದಿಂದ ವರ್ಕಿಂಗ್ ಕ್ಯಾಪಿಟಲ್ ಲೋನನ್ನು ಪ್ರೊವೈಡ್ ಮಾಡಲಾಗ್ತಾ ಇತ್ತು. ಸೊ ಆ ಒಂದು ಯೋಜನೆ ಹೆಸರು ಪ್ರಧಾನಮಂತ್ರಿ ಸ್ವನಿಧಿ ಅನ್ನುವ ಯೋಜನೆ ಆಗಿದೆ. PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅನ್ನೋದು ಇದರ ಫುಲ್ ಫಾರ್ಮ್ ಆಗುತ್ತೆ. ಸೊ ಇದರ ಒಂದು 2ನೇ ಹಂತದಲ್ಲಿ ಈ ಯೋಜನೆಯನ್ನು ಇನ್ನಷ್ಟು ಪ್ರೋತ್ಸಾಹ ನೀಡುವುದರ ಮೂಲಕ ಈ ಸ್ಟ್ರೀಟ್ ಫುಡ್ ಹಬ್ಸ್ಗಳನ್ನು ಸ್ಟಾರ್ಟ್ ಮಾಡುವುದರ ಬಗ್ಗೆ ನಿನ್ನೆ ಬಜೆಟ್ನಲ್ಲಿ ಮಂಡನೆ ಮಾಡಲಾಯಿತು. ಇನ್ನು ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆ, ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ತಮಿಳುನಾಡು, ಉತ್ತರ ಪ್ರದೇಶ್, ಅರುಣಾಚಲ್ ಪ್ರದೇಶ್ ಅಥವಾ ಕೇರಳ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ ಅಥವಾ ಆಪ್ಷನ್ 1 ತಮಿಳುನಾಡಿನಲ್ಲಿ ಈ ಮುಕುರ್ತಿ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಸಾಕಷ್ಟು ವೈವಿಧ್ಯಮಯವಾದಂತಹ ಜೀವಿಗಳನ್ನು ಮತ್ತು ಸಸ್ಯ ಸಂಕುಲವನ್ನು ಹೊಂದಿರುವಂತಹ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ನೀಲಗಿರಿ ಪ್ರಸ್ಥಭೂಮಿಯಲ್ಲಿ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ಲೊಕೇಟ್ ಆದಂತಹ ಒಂದು ನ್ಯಾಷನಲ್ ಪಾರ್ಕ್ ಆಗಿದೆ. ಸ್ಪೆಸಿಫಿಕ್ ಆಗಿ ಈ ನೀಲಗಿರಿ ಬಯೋಸ್ಫಿಯರ್ನ ಅಥವಾ ಈ ನೀಲಗಿರಿ ಜೀವಗೋಳು ಮೀಸಲು ಪ್ರದೇಶದ ಒಂದು ಭಾಗವಾಗಿರುವಂತಹ ಈ ಮುಕುರ್ತಿ ನ್ಯಾಷನಲ್ ಪಾರ್ಕ್ ತಮಿಳುನಾಡಿನ ಮುದುಮಲೆ ನ್ಯಾಷನಲ್ ಪಾರ್ಕ್ ಮತ್ತು ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನ ನಡುವೆ ಸ್ಯಾಂಡ್ವಿಚ್ ಆಗಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತಮಿಳುನಾಡಿನಲ್ಲಿದೆ ಅಂತ ಅರ್ಥ ಮಾಡಿಕೊಂಡ್ರೂ ಕೂಡ ಸಾಕು. ಸೊ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸೋಕೆ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಮ ಯಾವುದಾದ್ರೂ ಒಪಿನಿಯನ್ಸ್ ಇದ್ದರೆ, ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಡಿಸ್ಕಷನ್ ಬೇಕು ಅನಿಸಿದರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಸರಿಯಾದಂಥ ಆನ್ಸರ್ ತಮಿಳುನಾಡು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.